ನಾಗಣ್ಣನ ಮಗಳು ಕಲ್ಪನಾಗೆ ಧರ್ಮಯ್ಯನ ಮಗ ತಾಳಿ ಕಟ್ಟಿ ಊರಿಗೆ ಅವಮಾನ ಮಾಡಿದ್ದಾನೆ. ನಮ್ಮೂರ್ಗಾದ ಅವಮಾನನ ನಾವು ಸಹಿಸಲ್ಲ, ದೇವರು ಸಹಿಸಲ್ಲ. ಕೆಂಪಣ್ಣ, ಧರ್ಮಯ್ಯ ತನ್ನ ಮಗಳು ಅಥವಾ ಬೇರೆ ಯಾರಾದ್ರೂ ಕನ್ಯೆ ಅಂತಂದು ಹರಕೆ ಒಪ್ಪಿಸ್ಬೇಕು. ಕಲ್ಪನಾ ಕನ್ಯೆಯಾಗಿ ಉಳಿದಿದ್ರೆ ಅವಳೇ ಒಳ್ಳೇದು. ಒಟ್ಟಿನಲ್ಲಿ ದೇವ್ರ ಹರಕೆ ತೀರಬೇಕು. ಈ ತೀರ್ಮಾನನ ಧರ್ಮಯ್ಯಂಗೆ ತಿಳಿಸೋದು ನಾಗಣ್ಣನ ಮನೆಯವ್ರ ಜವಾಬ್ದಾರಿ. ಹೊತ್ಕೊಂಡು ಹರಕೆ ತೀರಬೇಕು. ಇವ್ರ ಜೊತೆಲಿ ನಮ್ಮೂರಿನ ಹಿರಿಯ ಕೆಂಪಣ್ಣ ದೇವಸ್ಥಾನ ಪರವಾಗಿ ಧರ್ಮಯ್ಯನ ಮನೆಗೆ ಹೋಗ್ಬೇಕು. ಕೆಂಪಣ್ಣ, ತಡ ಮಾಡೋಗಿಲ್ಲ, ಆದಷ್ಟು ಬೇಗ ಕೆಲಸ ಮುಗಿಬೇಕು. ಏನು ಬಂಜಿ, ನೀ ಹೊರಡಲ್ವಾ? ನಿಮ್ ಹತ್ರ ಮಾತಾಡೋದಿತ್ತು. ಪಂಚಾಯಿತಿ ಆಗ್ಬೇಕಾದ್ರೆ ಹೀಗ್ ನಿಮ್ ಮುಂದೆ ನಾವು ಹೊರಗಡೆ ಕೂತ್ಕೋಬೇಕು, ಇಲ್ಲ ಕೈ ಕಟ್ಟಿ ನಿಂತ್ಕೋಬೇಕು. ಹೀಗೆಲ್ಲ ಹೋದ್ಮೇಲೆ ಒಳಗಡೆ ಕರಿತಾ ಇದ್ದೀರಾ? ಕಲ್ಪನನ್ ಮೇಲೆ ನಿಮಗೂ ಒಂದ್ ಕಣ್ಣಿತ್ತಲ್ವಾ ಮುಕ್ತೇಸರ್ರೆ? ಒಂದು ಹುಡುಗಿ ನಿಮ್ ಕೈ ತಪ್ಪ ಹೋದ್ಲು ಅಂತ ಸಂಕಟದ ಪಂಚಾಯಿತಿ ಅಲ್ವಾ ಇದು? ಕಲ್ಪನಾ ನಿಮಗ್ ಸಿಕ್ಕಿದ್ದಿದ್ರೆ ಈ ನಿಮ್ ಪಂಚಾಯಿತಿನೂ ಇರ್ತಿರ್ಲಿಲ್ಲ, ಮಡಿ ಅನ್ನೋ ಈ ಬೇಲಿನೂ ಇರ್ತಿರ್ಲಿಲ್ಲ. ಓತಿಕ್ಯಾತನ್ ವಂಶದವ್ರು ನೀವು. ಏಯ್, ತಾಂಡ ಹರಟೆ ಮಾಡಿದ್ರೆ ಊರಿಂದನೇ ಬಹಿಷ್ಕಾರ ಆಗ್ತೀನಿ. ನೀರಿಲ್ದೆ ಸಾಯ್ಬೇಕು ಇಕ್ಕನಾಸಿಗಳು. ಹಲೋ, ಯಾರು? ಗೊತ್ತಾಗ್ಲಿಲ್ವಾ ಧರ್ಮಯ್ಯ? ನಾನು ಚಂದ್ರಗಿರಿ ಮಂಜುಳಾ. ಏನು ಏನೀಗ? ನಿನ್ನ ಮಗ ನನ್ನ ತಂಗಿನ ಮನೆ ಕರ್ಕೊಂಡು ಬಂದ. ನಿನ್ನ ತಂಗಿ ಇನ್ನೂ ಬಂದಿಲ್ಲ. ನಿನ್ಗೇನಾದ್ರೂ ಗೊತ್ತಾಯ್ತಾ? ಗೊತ್ತಾದ್ರೆ ಕಳಿಸ್ಕೊಡ್ಲಾ? ಸುಟ್ಟಾಗ್ಬಿಡ್ತೀನಿ. ಅದೇ ಮುಖಕ್ಕಲ್ವಾ ಧರ್ಮಯ್ಯ ನೀನದೆಷ್ಟೋ ಲಕ್ಷ ಚೆಲ್ಲಿದ್ದು? ಬೆಲೆ ಕಟ್ಟೋದು ಸುಖಕ್ಕೆ, ಸಂಬಂಧ ಬೆಳೆಸೋದಕ್ಕಲ್ಲ. ಸಂಬಂಧ ಅಂತ ಬಂದ್ರೆ ನನಗೆ ಕೋಮೆ ಮಾತಾಡುತ್ತೆ. ಓ, ಸೊಸೆನ್ ಸಾಯಿಸೋದು ಅಷ್ಟು ಸುಲಭ ಅನ್ಕೊಂಡ್ಯಾ ಧರ್ಮಯ್ಯ? ನಾಯಿ ಜೊತೆ ಸಂಬಂಧ ಬೆಳೆಸಕ್ಕಾಗತ್ತ? ಏನ ಸರಿಯಾಗಿ ಕೇಳಿಸ್ತಿಲ್ಲ. ಅದೇನು ಅಂತ ಸರಿಯಾಗಿ ಬೊಗಳು. ಅದೇನೋ ನಾಯಿ ಅಂದಂಗಾಯ್ತು. ಸರಿಯಾಗಿ ಕೇಳಿದೆ ನಿನಗೆ. ನಾಯಿನ ತಂದು ಸೊಸೆ ಮಾತಾಡುತ್ತ ಹೇಳು. ಮನುಷ್ಯರು ನಿನಗೆ ನಾಯಿ ತರ ಕಾಣಿಸ್ತಾರೆ ಅಂದ್ರೆ ನೀನು ನಾಯಿನೇ ಅನ್ಸುತ್ತೆ. ಗುಣನೂ ನಾಯಿದೆ, ಬುದ್ಧಿನೂ ನಾಯಿದೆ. ನಾಯಿಗಳಲ್ಲೂ ಕೊಟ್ಟು ಮಾತಿಗೆ ನಿಷ್ಠೆ ಇಲ್ದಿರೋ ನಾಯಿ ನೀನು. ಅಲ್ಲ ರೀ, ನಿಮ್ಗೆ ಇಷ್ಟು ದೊಡ್ಡ ಮನೆ ಇದೆ, ಆದ್ರೂ ಯಾಕೆ ಕತ್ಲು ಕೋಣೆಯಲ್ಲಿ ಕೂತಿದ್ದೀರಿ?
ಈ ಮನೆನೇ ಹಾಗೆ, ಎಲ್ಲ ಇದ್ದವರು ಪರದೇಸಿಗಳಾಗ್ತಾರೆ, ಏನು ಇಲ್ದವರು ಪಾಪಿಗಳಾಗ್ತಾರೆ. ನನಗೆಲ್ಲ ಇದ್ದಾರಪ್ಪ, ಅಪ್ಪ ಅಮ್ಮ ಅಕ್ಕ, ಪಕ್ಕದ ಮನೆ ಕೇಶವ್ವ, ಸುಲೋಚನಕ್ಕ, ಕಾಳಪ್ಪ ಎಲ್ಲ ಇದ್ದಾರೆ. ಈಗ ನನಗೆ ಗಂಡನೂ ಇದ್ದಾನೆ. ನಾನು ನಿಮ್ಮನ್ನ ಏನು ಅಂತ ಕರೀಲಿ? ನನ್ನ ಹೆಸರು ಚಿತ್ರ, ಬೇಕಾದರೆ ಅಕ್ಕ ಅಂತ ಕರಿಬಹುದು. ಚಿತ್ರಕ್ಕ ಅಂತ ಕರೀಲ ರೀ? ಮದುವೆ ಆಗಿದೆ ನಿಮ್ಗೆ? ಅದಕ್ಕೆ ಕತ್ಲೆ ಕೋಣೆ ಗೊತ್ತಾಯ್ತು. ಅದಕ್ಕಲ್ಲ, ಈ ಮನೇಲಿರೋ ಹೆಣ್ಮಕ್ಳಿಗೆಲ್ಲ ಗ್ರಹಣ ಮುಗಿಯೋದೇ ಇಲ್ಲ. ಹೊರಗಿರೋರ್ಗೆ ಅರ್ಧ ಗ್ರಹಣ, ಇಲ್ಲಿ ಒಳಗಿರೋರ್ಗೆ ಪೂರ್ಣ ಗ್ರಹಣ. ಗ್ರಹಣ ಅಂದ್ರೆ ಗಾಜಿಗೆ ಮಸಿ ಹಚ್ಚಿ ಸೂರ್ಯ ನೋಡ್ತೀವಲ್ಲ ಅದಾ? ಅದೇ. ಗಾಜಿನ ಥರ ಕ್ಲೀನಾಗಿರೋ ಹೆಣ್ಮಕ್ಳ ಮುಖಕ್ಕೆ ಮಸಿ ಬಳಿಯೋದೇ ಈ ಮನೆ ರೀತಿ ರಿವಾಜು. ಹಾಗಂದ್ರೇನು? ಮುಂದೆ ನಿನಗೆ ಅರ್ಥ ಆಗುತ್ತೆ. ನನ್ ಗಂಡ ಬಂದ, ಬಾರೋ ಗಂಡ. ಅದಕ್ಕೆ ಹೆಂಡತಿ ಕೊಡು 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 ಕೊಡು. ಅದಕ್ಕೆ ಇವಳಲ್ಲಿರೋ ವಿಚಾರ ಯಾರಿಗೂ ಗೊತ್ತಾಗದ್ ಬೇಡ. ಗೊತ್ತಾದ್ರೆ ಆ ಕೋವಿ ಧರ್ಮಯ್ಯ ಇವಳನ್ನ ದಮ್ ಮಾಡಿಸ್ಬಿಡ್ತಾನೆ. ಇದು ರೀತಿ ರಿವಾಜ. ದಮ್ ಅನ್ಸದಾದ್ರೆ ನಾನು ಮನೇಲಿರಲ್ಲ. ಅರ್ಥ ಆಗಲ್ಲ ಸುಮ್ಮನೆ. ಅದಕ್ಕೆ ಇವಳನ್ನ ನಿಮ್ಮ ಮಗಳು ಅನ್ಕೊಳ್ಳಿ. ಅವಳನ್ನ ಕಾಪಾಡೋದು ನಿಮ್ಮ ಕೆಲಸ. ನಿಮಗೇನು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅದಕ್ಕೆ ಗಂಡಸಮಯ್ಯ ನೀನು ನೀನು ನೋಡ್ಕೋಬೋದಲ್ವಾ? ಅವೆಲ್ಲ ನಿಂಗೆ ಅರ್ಥ ಆಗಲ್ಲ ಅಂದಿಲ್ವಾ? ಸುಮ್ಮನಿರು. ಹಸಿದು ಹಲಸು ತಿನ್ನು, ಉಂಡು ಬಾಳೆಹಣ್ಣು ತಿನ್ನು ಅಂತಾರೆ. ಇವತ್ತು ನಿಂಗೆ ಈ ಬಾಳೆಹಣ್ಣೆ ಊಟ. ನಾಳೆಯಿಂದ ಈ ರೂಮ್ಗೆ ಊಟ ತಿಂಡಿ ನಾನೇ ತರ್ತೀನಿ, ಆಯ್ತಾನೆ ಹೆಂಡತಿ? ಹೆಂಡತಿ ಅನ್ಬೇಡ ನೀನು, ಕಲ್ತಿ ಅಂತ ಕರೀರಿ. ಸರಿ, ಯಾವುದೋ ಒಂದು ಬಲ್ಲ. ತಿನ್ನಿ. ನಾನು ಯಾಕೆ ಚೀರ್ಬೇಕು? ತಲೆ ತುಂಬಾ ಕಡಿತಾ ಇದೆ ರೀ, ಚೀರ್ ತುಂಬಿರ್ಬೇಕು. ತೆಗಿತೀರಾ? ನಿಮ್ಗೂ ಬಾಳೆಹಣ್ಣು ಕೊಡ್ತೀನಿ, ತಗೊಳ್ಳಿ.
ಏ ಕಳ, ಅವನು ಯಾವನ ಕಾಪಿ ಎಸ್ಟೇಟ್ನವನ್ನ ಕರ್ಕೊಂಬಂದಿದ್ದು ನೀನು, ಪೆದ್ದ ಮಗನ ಕರ್ಕೊಂಬಂದಿದ್ದು ಅವನು. ನಿಮ್ಮಿಬ್ಬರ ಮಧ್ಯೆ ನಾವು ಹೆಂಡ್ರು ಮಕ್ಕಳು ಬಿಟ್ಟು ಹಗಲು ರಾತ್ರಿ ಅಲೆಯಂಗಾಯ್ತು. ಈಗೇನು ನಿನಗೆ ವ್ಯವಸ್ಥೆ ಮಾಡ್ಬೇಕಲ್ಲ? ಆತ್ ಬಿಡು. ನಾಗೋ ಯಮುನವ್ವ, ನೀವು ಮುಂದೆ ಹೋಗ್ರಿ, ನಾ ಆಮೇಲೆ ಬರ್ತೀನಿ ಅಂದೋಳು ಇಷ್ಟೊತ್ತಾರು ಬರ್ಲಿವಲ್ಲೋ? ಬರಲಿಲ್ಲ. ಧರ್ಮಯ್ಯನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವನು ಸಾಮಾನ್ಯದ ಮನುಷ್ಯ ಅಲ್ಲ ಅಂತ. ಅವನಿಗೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಗಾಡಿ ಅಷ್ಟ ಅಲ್ಲ, ರಸಿಕ ಅವ್ನು ದೊಡ್ಡ ಮಗ, ತಾಳೆ ಮರದಂಗ ಅದಾನ. ಇವ ಚಿಕ್ಕ ಹುಡುಗಿದ್ದಂಗಿದ್ದಾನ ನೋಡು. ಅವನು ಹೆಂಗಾದ್ರೂ ಸಾಯ್ಲಿ, ನನಗೆ ಕಲ್ಪಿ ಸಿಕ್ಕಿದ್ರೆ ಸಾಕು. ಸಿಕ್ತಾಳೆ ಬಿಡು, ನೀ ಯಾಕೆ ಚಿಂತೆ ಮಾಡ್ತಿ? ನಾ ಇಲ್ಲೇನಾ? ಮೆತ್ತದು ಅದನ್ನು ಅಲ್ಲ. ಹರಿಪ್ರಸಾದ ಬಾರೋ. ಯಾಕೆ ಹಿಂದೆ ಕೈ ಕಟ್ಟಿ ಕುತ್ತಕ್ಕ? ಇಲ್ಲ ಬಾರೋ ಮಗನೆ, ಬಾ 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 ಬಾ. ಏಯ್, ಅಟ್ಟದಲ್ಲಿ ಸಾರಾಯ ಕುಡಿಸಿ ನನಗೆ ಓಡಿಸ್ತೀಯಾ? ಏ ಹೊಡೆದು ಸಾಯಿಸ್ತಾನೆ, ಹೋಗ ಬಾ ಮಗ. ಕಂಟ್ರಿ ವಾಸನೆ ಬರ್ತಿದ್ಯಾ? ಇಲ್ಲ ಮಗನೆ, ಒಂದ್ಸರಿ ನೀನು ಕೆಂಪು ಶೂ ಬೇಕು ಅಂದಿದ್ಯಲ್ಲ, ಕೆಂಪು ಬಣ್ಣ ಅಂದ್ರೆ ನನಗಿಷ್ಟ ಅಂತ. ಬರೀ ಸುಳ್ಳು ಹೇಳ್ತಾ, ನಂಗೆ ಕೊಡ್ಸೋದೇ ಇಲ್ಲ. ನೀನ್ ಮಾತ್ರ ಹೊಸ ಶೂ ತಗೋತಾನೆ ಇರ್ತೀಯ. ಇಲ್ಲ ಇಲ್ಲ, ಈ ಸಾರಿ ಕೊಡಿಸ್ತೇನೆ. ನಾಳೆ ಮಾಡು. ಖಾಲಿ ಹಾಕೋದಕ್ಕೆಲ್ಲ ತಲೆ ಮೇಲೆ ಹಣೆ ಹಾಕ. ನೀ ಸುಳ್ಳು ಹೇಳ್ತಾನ, ನಂಬಲ್ಲ. ಆಣೆ ಮಾಡಿ ಹೇಳು. ಆಯ್ತು, ಕೆಂಪು ಶೂ ಕೊಡಿಸ್ತೀನಿ. ಅಲ್ಲ ಮಗನೇ, ನಿನ್ನಿಂದ ಒಂದು ವಿಷಯ ಗೊತ್ತಾಗಬೇಕಾಗಿತ್ತು. ಏನು? ಅದೇ ಅಲ್ಲಿಂದ ಹಾರಿಸ್ಕೊಂಡು ಬಂದಿದ್ಯಲ್ಲ, ಎಲ್ಲಿ ಬಚ್ಚಿಟ್ಟಿದ್ಯಾ ಆ ಹುಡುಗಿನ? ಹುಡುಗಿನ? ಯಾವ ಹುಡುಗಿ? ಅದೇ ಹುಡುಗಿ, ಕಲ್ಪನಾ, ಚಂದ್ರಗಿರಿ ಕಲ್ಪನಾ. ಕಂತ್ರಿ ಬುದ್ಧಿ ನಿಂದು. ಆಸೆ ತೋರಿಸಿ ಆಣೆ ಮಾಡಿ ನನ್ನ ಹತ್ರ ಬಾಯಿ ಬಿಡ್ತಿದ್ಯಾ? ಈ ಕೆಂಪು ಬಾಡ ನಂಗೆ, ನೀನೇ ತಗೋ. ಹೊಸ ಶೂ ತಗೊಂಡು ಇನ್ನೊಂದ್ಸಲಿ ಚಂದ್ರಗಿರಿಗೆ ಹೋಗಿ ಒದೆ ತಿನ್ನೋ. ನನ್ ಕೆಂಪು ಶೂ ಕೊಡಿಸ್ತಾನಂತೆ. ಲಂಚ ನಾನು ತಾಳಿ ಕಟ್ಟಿದ್ನಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ಬೇಕಂತ.
ಅಮ್ಮ ಅಪ್ಪ ನಿಂಗೂ ಬೇಕಾದಷ್ಟೆಲ್ಲ ಲಂಚ ಕೊಟ್ಟಿರ್ಬೇಕಲ್ಲ, ಸೀರೆ ಬಳೆ ಸರ. ಅಪ್ಪ ತುಂಬಾ ಜಾಣ ಅಲ್ವಾ? ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಲಂಚ ಕೊಡ್ತಾನೆ, ಲಂಚ. ನೋಡು ವಾ, ಸುಮ್ಮನಿರಣ್ಣ ನೀನು. ಸುಮ್ಮನಿರು ನೀನು. ನಿನ್ನ ಮಗ ಮಾಡಿದ ಘನಂದಾರಿ ಕೆಲಸದಿಂದ ಇಡೀ ಊರೂರಿಗೆ ಗಬ್ಬರತ್ತ ಹರಡುತ್ತೆ. ಅಪ್ಪನ ದುರ್ನಾಥದ ಮುಂದೆ ಮಗಂದೇನು ಅಲ್ಲ ಬಿಡಿ. ಎಲ್ಲ ಒಂದೇ. ಹರಿ, ಹುಡುಗಿ ಇಲ್ಲ, ನಂಗಾದ್ರೂ ಹೇಳೋ. ಅಮ್ಮ ನೆನಪಿಲ್ಲ, ನೆನಪಾದ್ಮೇಲೆ ಹೇಳ್ತೀನಿ.